ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಂದು ಒಣಮೀನು ಹಾಕಿ ಬದನೆಕಾಯಿ ಸರಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಒಂದು ಜಾರಿಗೆ ಮೊದಲದಾಗಿ ಜೀರಿಗೆ ಮತ್ತು ಮೆಣಸುಗಳನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ, ಒಂದು 6ರಿಂದ 7 ಎಸಳು ಬೆಳ್ಳುಳ್ಳಿ, ಕಟ್ ಮಾಡಿ ಇಟ್ಕೊಂಡಿರೋಂಥ ದೊಡ್ಡ 2 ಈರುಳ್ಳಿ ಹಾಕ್ಕೊತಿದ್ದೀನಿ. ಈ ರೀತಿಯಾಗಿ ರಫಾಗಿ ಕಟ್ ಮಾಡಾಕೊಂಡ್ರೆ ಸಾಕು. ಮಿಕ್ಸಿಗೆ ಹಾಕ್ತೀವಲ್ಲ, ತುಂಬ ತೆಳುವಾಗಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ನೀರು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಮತ್ತು ಒಂದು 6ರಿಂದ 7 ಟೊಮೆಟೊನ 4 ಭಾಗ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊತಿದ್ದೀನಿ. ಇದನ್ನು ಸಹ ಪೇಸ್ಟ್ ಮಾಡಿ ತೆಗೆದಿಟ್ಕೊಳ್ಳೋಣ. ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ನಾವು ರುಬ್ಕೊಂಡಿರುವಂಥ ಮೊದಲದಾಗಿ ಈರುಳ್ಳಿ ಮೆಣಸುಗಳೆಲ್ಲ ಹಾಕಿ ರುಬ್ಕೊಂಡ್ವಲ್ಲ, ಆ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಲೈಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಲೈಟಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಇವಾಗ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಳೋಣ. ಖಾರದ ಪುಡಿ ಒಂದು 3 ಸ್ಪೂನ್ ಹಾಕ್ಕೊತಿದ್ದೀನಿ. ನಮ್ಮ ಮನೇಲಿ ಖಾರ ತಿನ್ನೋದಿಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕ್ಕೊತಿದ್ದೀನಿ. ನೀವು ಖಾರ ಜಾಸ್ತಿ ತಿನ್ನೋದಾದರೆ 1 ಸ್ಪೂನಷ್ಟು ಹಾಕ್ಕೊಬೋದು. ಧನಿಯಾ ಪುಡಿ 1 ಸ್ಪೂನ್ ಹಾಕ್ಕೊತಿದ್ದೀನಿ. ಇದನ್ನ ಚೆನ್ನಾಗಿ ಕಲಿಸ್ಕೊಡೋಣ. ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಡೋಣ. ನಾವು ಸ್ವಲ್ಪ ಇದನ್ನು ಗಟ್ಟಿಯಾಗಿ ಮಾಡ್ಕೊತೀವಿ. ನಿಮ್ಗೆ ನೀರು ಥರ ಬೇಕಾದ್ರೆ ಸ್ವಲ್ಪ ನೀರು ಥರ ಮಾಡ್ಕೊಳ್ಳಿ. ಇಲ್ಲಿ ನಾನು ಅರ್ಧ kg ಅಷ್ಟು ಬದನೆಕಾಯಿನ ಉದ್ದುದಾಗಿ ಹೆಚ್ಚಿಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಬದನೆಕಾಯಿನೂ ಒಣಮೀನು ಯಾವಾಗಲೂ ಒಳ್ಳೆ ಕಾಂಬಿನೇಷನ್. 2 ಹಾಕಿ ಮಾಡೋದ್ರಿಂದ ಬದನೆಕಾಯಿನೂ ತುಂಬ ಟೇಸ್ಟಾಗಿರುತ್ತೆ. ಈ ರೀತಿಯಾಗಿ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ನಾವಿವಾಗ ಇದನ್ನು ಚೆನ್ನಾಗಿ ಮಸಾಲೆಯಲ್ಲಿ ಕಲಸೋಣ. ನೋಡಿ, ಈ ರೀತಿ ಕಲಿಸ್ಕೊಂಡು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬದನೆಕಾಯಿ ಮಸಾಲೆಯಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು. ಇವಾಗ ನಾನು ಆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೊಡೋಣ. ಇದನ್ನು ಬೇಯಕ್ಕೆ ಬಿಡೋಣ ಇದರಲ್ಲಿ ಮಸಾಲೆಯಲ್ಲಿ. ನೋಡಿ, ಈ ರೀತಿಯಾಗಿ ಬದನೆಕಾಯಿ ಒಂದು 3/4 ಭಾಗ ಬೆಂದಮೇಲೆ ನಾವು ಟೊಮೊಟೊನ ಆ್ಯಡ್ ಮಾಡ್ಕೊಬೇಕು. ನಾವು ಮುಂಚೆನೇ ಟೊಮೊಟೊನ ಆ್ಯಡ್ ಮಾಡ್ಕೊಂಡ್ರೆ ಹುಳಿ ಅಂಶ ಜಾಸ್ತಿ ಇದ್ದರೆ ತರಕಾರಿ ಬೇಯೋದಿಲ್ಲ. ಯಾವ ತರಕಾರಿ ಆದರೂ ಅಷ್ಟೇ, ನಾವು ಹುಳಿ ಅಂಶ ಜಾಸ್ತಿ ಹಾಕಿದರೆ ಬೇಯೋದಿಲ್ಲ. ಅದಕ್ಕೆ ನಾವು ಬದನೆಕಾಯಿ ಬೆಂದಾದಮೇಲೆ ಟೊಮೊಟೊ ಇದನ್ನು ಪೇಸ್ಟ್ನ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಸಹ ಈ ಟೊಮೊಟೊ ಸ್ಮೆಲ್ ಹೋಗೋವರೆಗೂ ಕುದಿಯಕ್ಕೆ ಬಿಡೋಣ. ಇದು ಚೆನ್ನಾಗಿ ಕುದೀಲಿ. ಇದು ಕುದಿಯೋಷ್ಟೊತ್ತಿಗೆ ನಾವು ಒಂದು ಬಾಣಲೆ ಇಟ್ಕೊಂಡು ಒಣಮೀನ ತಲೆ ತೆಗೆದುಬಿಟ್ಟು ನಾನು ಕ್ಲೀನ್ ಮಾಡಿದ್ದೀನಿ. ಅದನ್ನು ನಾವು ಒಂದು 3ರಿಂದ 4 ನಿಮಿಷ ಈ ಫ್ರೈ ಮಾಡ್ಕೊಂಡು ಅದ ನಂತರ ಒಂದು 3 ಸತಿ ಬಿಸಿನೀರಲ್ಲಿ ನಾವು ವಾಶ್ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಮಾಡಿ ಒಂದು 3 ಸತಿ ಬಿಸಿನೀರು ಕಾಯಿಸ್ಬಿಟ್ಟು ಅದ್ರಲ್ಲಿ ತೊಳ್ಕೊಂಡ್ರೆ ಇದರಲ್ಲಿರೋಂಥ ಮಣ್ಣೆಲ್ಲ ಎಲ್ಲ ಹೋಗುತ್ತೆ. ಸೊ ಇವಾಗ ಬನ್ನಿ, ಈ ರೀತಿಯಾಗಿ ಮಾಡ್ಕೊಂಡ ನಂತರ ನೋಡಿ, ಈ ರೀತಿಯಾಗಿ ಟೊಮೊಟೊ ಸ್ಮೆಲ್ಲೆಲ್ಲ ಹೋದ್ಮೇಲೆ ಈ ರೀತಿಯಾಗಿ ಆಯಿಲ್ ಮೇಲೆ ಬಂದಿದೆ. ಇವಾಗ ನಾವು ಇದಕ್ಕೆ ತೊಳೆದಿಟ್ಕೊಂಡಿರುವಂಥ ಒಣಮೀನ ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಇದನ್ನು ಸ್ಲಿಮ್ಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಬೇಯಕ್ಕೆ ಬಿಡೋಣ.
ಸ್ಲಿಮ್ಮಲ್ಲಿಟ್ಟು ಒಂದು 5 ನಿಮಿಷ ಬೇಯಕ್ಬಿಟ್ಟು ನಂತರ ಈ ಕರಿ ರೆಡಿ ಆದಂಗೆ ತುಂಬ ಟೇಸ್ಟಾಗಿರುತ್ತೆ. ನಾವು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ನಿಮಗೆ ತೆಳ್ಳಗೆ ಬೇಕಾಗಿದ್ರೆ ನೀವು ಜಾಸ್ತಿ ನೀರನ್ನ ಆ್ಯಡ್ ಮಾಡ್ಕೊಬೋದು. ನಾವು ಇದನ್ನು ಗಟ್ಟಿಯಾಗಿ ನಮ್ಮ ಮನೆಯಲ್ಲಿ ತಿನ್ನೋದು, ಸೊ ಅದಕ್ಕೆ ಇದನ್ನು ನಾವು ಈ ರೀತಿಯಾಗಿ ಮಾಡ್ಕೊಂಡಿದ್ದೀವಿ. ನನ್ನ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.